ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ನೀಲಮ್ಮ ಅಂತ. ಹಾವೇರಿಯಿಂದ ಬಂದಿದ್ದೀವಿ ನಾವು. ಅಲ್ಲಿ ಹಾವೇರಿಯಲ್ಲಿ ಪಿರಮಿಡ್ ಇದೆ, ಅಲ್ಲಿ ಪ್ರತಿ ವಾರ ಹೋಗೆಲ್ಲ ಹಾವೇರಿಯಲ್ಲಿ ಧ್ಯಾನ ಮಾಡ್ತೇವೆ ಎಲ್ಲರೂ. ಈ ಪಿರಮಿಡ್ ಬರ್ತಾಯಿದ್ದು ನಾನು ಇದು 2ನೇ ಸಲ, ಬುದ್ಧ ಪೂರ್ಣಿಮೆ 2 ಸಲ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಇಲ್ಲೆಲ್ಲ. ಧ್ಯಾನ ಅಂತೂ ಸಖತ್ ಭಾಳ ಚೆನ್ನಾಗಾಗ್ತೈತಿ. ನೀವೆಲ್ಲರೂ PMC ಚಾನಲ್ನಿಂದ ಎಲ್ಲರೂ ತಿಳ್ಕೊಂಡಿದ್ದಾರೆ ಇದನ್ನ. ಆದರೂ ಇನ್ನೂ ಹೆಚ್ಚು ಇಲ್ಲಿ ಬಂದು ಭಾಗವಹಿಸಿ ಈ ಧ್ಯಾನದ ಉಪಯೋಗಗಳನ್ನ ನೀವೆಲ್ಲರೂ ತೊಗೊಳ್ರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಅದನ್ನು ಅನುಭವಿಸಿದ್ರೆ ಗೊತ್ತಾಗುತ್ತೆ, ಹೇಳಿದರೆ ಗೊತ್ತಾಗಲ್ಲ. ಅದನ್ನು ನೀವೇ ಮಾಡಿದರೆ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ. ನಾನು ಮೊದಲು ಧ್ಯಾನದಿದ್ರ ಬಗ್ಗೆ ನನಗೆ ಒಂದು ಸ್ವಲ್ಪ ಗೊತ್ತಿದ್ದಿಲ್ಲ. ಆಮೇಲೆ ನಮ್ಮ ಫ್ರೆಂಡೆಲ್ಲ ಧ್ಯಾನ ಮಾಡ್ತಾ ಸುಮಂಗ್ಲ ಮೇಡಮ್ಮು ನಮ್ಮ ಧ್ಯಾನಕ್ಕಲ್ಲೇ ಹಾವೇರಿಯಲ್ಲಿ ಕರ್ಕೊಂಡು ಬಂದರು. ಆವಾಗ 1 ಅವರ್ ಧ್ಯಾನ ಮಾಡಿಸ್ತೇವೆ ಬರ್ರಿ ಅಂತ ಎಲ್ಲರೂ ಮನೆ ಧ್ಯಾನ ಅಂತ ಕರೆದ್ರು. ಆವಾಗ ಸ್ವತಃ ನಾನೇ ಅಂದಿದ್ದೀನಿ, ಏನೋ ಕತ್ತಲಲ್ಲಿ ಕುಂದಿಸ್ತಾರಂತೆ, ಕೂತ್ಕೊಂಡು ಬರೋಣ ಬರ್ರಿ ಅಂತ ನಮ್ಮ ಫ್ರೆಂಡ್ಸ್ಗೆಲ್ಲ ಕರ್ಕೊಂಡು ಹೋದೆ. ಆ ಕತ್ತಲಲ್ಲಿ ಕೂತ್ಕೊಂಡು ಬಂದು ನಮಗೆ ಬೆಳಕು ಎಷ್ಟು ಸಿಕ್ತು ಅಂದರೆ, ಈಗ ಅದ್ರ ಸವಿ ಉಣ್ತಾ ನಮಗೆ ಅನಿಸ್ತಾ ಐತೆ ಇದು ಮೊದಲೇ ನಮ್ಗೆ ಯಾಕೆ ಸಿಗಲಿಲ್ಲಪ್ಪ ಅಂಥೇಳಿ. ತುಂಬ ಚೆನ್ನಾಗಿದೆ. ನನ್ನಲ್ಲಿರ್ತಕ್ಕಂತಹ ನಾನೇನು ತಪ್ಪು ಮಾಡ್ತಾಯಿದ್ದೀನೋ ಅದರ ಅರಿವು ನನಗೆ ಆಗ್ತಾ ಐತಿ. ಅದನ್ನು ತಿದ್ದುಕೊಳ್ಳೋಕೆ ಇದೊಂದು ಒಳ್ಳೆಯ ಮಾರ್ಗ ಅಂತ ನನಗೆ ಅನ್ನಿಸ್ತಾ ಐತಿ. ಆಮೇಲೆ ಇದ್ರ ಮುಖಾಂತರ ನಾನು ಎಷ್ಟೊಂದು ಬೆಳೆದಿದ್ದೀನಿ ಅಂದರೆ, ನಾನು ಧ್ಯಾನ ಮಾಡ್ತೀನಿ. ಆಮೇಲೆ ಪುಸ್ತಕಗಳನ್ನ ನಾನು ಒಟ್ಟೆ ಓದ್ತಾ ಇದ್ದಿದ್ದಿಲ್ಲ. ಮನೆಯಲ್ಲಿ ರಗಡ್ ಪುಸ್ತಕ ಇದ್ದಾವೆ, ಆದರೆ ನಾವು ಓದಿದ್ದಿಲ್ಲ. ಈಗ ಪುಸ್ತಕ ನನ್ನ ಕೆಲಸ ಆಯ್ತು, ನನ್ನ ಪುಸ್ತಕ ಆಯ್ತು, ಬೇರೆ ಯಾವ ವಿಷಯನೂ ಬೇರೆ ಯಾವ ವಿಷಯಕ್ಕೂ ನಾನು ತಲೆನ ಹಾಕ್ದಂಗೆ ಅಷ್ಟು ಚೆನ್ನಾಗಿ ನನಗೆ ಧ್ಯಾನದ್ದು ಭಾಳ ಉಪಯೋಗ ಆಗೈತಿ. ಆಮೇಲೆ ನಾನು ಚಾಲೆಂಜಿನಲ್ಲಿ ಸೇರಿಕೊಂಡಿದ್ದೀನಿ. ಈಗ ಕಂಪ್ಲೀಟ್ ಆಯ್ತದು. ಇವತ್ತು ಅದ್ರ ಮುಖಾಂತರ ಅಯ್ಯಪ್ಪ ಸರ್ ನಮ್ಮನ್ನು ಇವತ್ತೆಲ್ಲ ಇನ್ವೈಟ್ ಮಾಡಿದ್ರು, ಅದಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿ ಧ್ಯಾನ ಆಯಿತು. ಎಲ್ಲ ಜೂಮ್ ಸೆಷನ್ ಕೊಟ್ಟಿದ್ದೀನಿ. ನಾನು ಒಟ್ಟೆ ಈ ಥರ ಮಾತಾಡೋಕ್ಕೆ ನಾನು ಭಯ ಪಡ್ತಿದ್ದೆ, ಈಗೆಲ್ಲ ಮಾತಾಡೋಕ್ಕೆ ಧೈರ್ಯ ಅನ್ನಿಸ್ತೈತಿ. ಆಮೇಲೆ ತಪ್ಪಿನ ಅರಿವು ಆಗ್ತಂತೂ ಭಾಳ, ನಾವು ಮಾಡ್ತಾ ಇರೋ ತಪ್ಪು ನಮ್ಗೆ ಅರಿವು ಆಗ್ತೈತಿ. ಭಾಳ ಚೆನ್ನಾಗಾಗಿದೆ. ನಮ್ಮಲ್ಲಿರ್ತಕ್ಕಂತಹ ರೋಗಗಳೆಲ್ಲ ನಮ್ಮಿಂದ ವಾಸಿ ಆಗಿದಾವು. ತುಂಬ ಚೆನ್ನಾಗಿದೆ ಧ್ಯಾನ. ಎಲ್ಲರೂ ನೀವು ಅದ್ರ ಉಪಯೋಗ ತೊಗೊಳ್ರಿ ಅಂತ ಹೇಳ್ತೀನಿ. ನಮಸ್ಕಾರ ಎಲ್ರಿಗೂ. ಪತ್ರಿಜಿ ಮಹಾರಾಜ್ಗಳಿಗೆ ನಮಸ್ಕರಿಸುತ್ತಾ, ನನ್ನ ಹೆಸರು ಅಜಯ್ ಅಂತ ಹೇಳ್ಬಿಟ್ಟು ಅಗಡಿ ಬೊಮ್ಮಳ್ಳಿಯಿಂದ ಬರ್ತಾಯಿದ್ದೀನಿ. ಈ ದಿನ 2ನೇ ದಿನ ನಾವು ಜಾಯ್ನ್ ಆಗಿರೋದು. ಭಾನುವಾರದ್ದು ಬೆಳಗಿನ ಜಾವ ಮೆಡಿಟೇಷನ್ ಮಾಡ್ತಾಯಿದ್ದೆ 5ರಿಂದ 8 ಗಂಟೆ ತನಕ. ಸುಮಾರು 1-1.5 ತಾಸು ಮೆಡಿಟೇಷನಲ್ಲಿ ಕುಂತಿರುವಾಗ ಆ ಮ್ಯೂಸಿಕ್ಕಿನ ಧ್ಯಾನ ಭಾಳ ಅದ್ಭುತವಾಗಿ ನಡೀತಾ ಇತ್ತು. ನಾವು ಧ್ಯಾನ ಮಾಡುವಾಗ ನನ್ನಲ್ಲಿರ್ತಕ್ಕಂಥ ಈ ರೇಯಿಂದ ಮ್ಯೂಸಿಕ್ ನನ್ನ ದೇಹದಲ್ಲಿ ಒಂದು ಪಿರಮಿಡ್ಡು ತುಂಬ್ತಾ ಇದೆ. ಆ ಪಿರಮಿಡ್ ತುಂಬ್ದಂಗೆಲ್ಲ ನನ್ನ ಬಾಡಿ ಫುಲ್ಲು ವೈಬ್ರೇಷನ್ ಆಗ್ತಾಯಿದೆ. ವೈಬ್ರೇಷನ್ ಆಗ್ತಾ ಮಿದುಳೆಲ್ಲ ಫುಲ್ಲು ವೈಬ್ರೇಷನ್ ಆಗ್ತಾಯಿದೆ. ಈ ರೇ ಹೇಗಿದೆ ಅಂದರೆ ನನಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಈ ರೇ ಏನಿದೆ, ಇಷ್ಟು ಮಟ್ಟಿಗೆ ವೈಬ್ರೇಷನ್ ಜಾಸ್ತಿ ಆಗಿಬಿಡ್ತಲ್ಲ, ಇಷ್ಟು ಮಟ್ಟಿಗೆ ನನಗೆ ಎನರ್ಜಿ ಬಂದುಬಿಡ್ತಲ್ಲ ಅಂದ್ಕೊಂಡೆ. ಅದು ಯಾವ ಥರ ಆಯ್ತಂದರೆ, ಆ ಎನರ್ಜಿ ನಾವು ಸ್ಟವಲ್ಲಿ ಹಾಲನ್ನ ಕುದಿಯುವಾಗ ಯಾವ ಥರ ಹಾಲು ಹಿಂಗೆ ಉಕ್ಕುತ್ತೋ ಆ ಥರ ಮನಸ್ಸಲ್ಲಿ ಎನರ್ಜಿ ಅದೇ ಥರ ರೈಸ್ ಆಗ್ತಾಯಿದೆ. ನನ್ನೆಲ್ಲ ಫುಲ್ ಎನರ್ಜಿ ಲೋಡೆಡ್ ಆದಮೇಲೆ ಆ ಎನರ್ಜಿ ನಿಧಾನವಾಗಿ ಹಾಲು ಯಾವ ಥರ ನಾವು ಸ್ಟವ್ ಆಫ್ ಮಾಡಿರ್ತೀವೋ ಅದೇ ಥರ ನಿಧಾನವಾಗಿ ನನ್ನಲ್ಲಿ ವಿಲೀನವಾಯಿತು. ಇಷ್ಟು ಹೇಳಕ್ಕೆ ನಾನು ತುಂಬ ಖುಷಿ ಪಡ್ತಾಯಿದ್ದೀನಿ. ಎಲ್ಲರೂ PMC ಕನ್ನಡ ಚಾನಲನ್ನು ನೋಡಿರಿ, ನಿಮಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ, ಧ್ಯಾನ ಅಂದರೆ ಏನಂತಂದು. ಈ ಧ್ಯಾನದ ಬಗ್ಗೆ ನೀವೆಲ್ಲರೂ ಬರ್ಬೇಕನ್ನೋದು ನನ್ನ ಆಸೆ. ನಮಸ್ಕಾರ. ನಾನಿವತ್ತು ಹಾವೇರಿಯಿಂದ ಬಂದಿದ್ದೀನಿ. ನನ್ನ ಹೆಸರು ಶಿವಲೀಲಾ ಅಂತ. ನಾನು ಹಾವೇರಿಯಲ್ಲಿ ಪಿರಮಿಡ್ನಲ್ಲಿ ಹೋಗ್ತಾಯಿದ್ದೆ. ವಾರಕ್ಕೊಮ್ಮೆ ಇರುತ್ತೆ, ಮಂಗಳವಾರ. ಭಾಳ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ನನಗೆ ಈ ಪಿರಮಿಡ್ಡಿನ ಬಗ್ಗೆ ಹೇಳಿದರು. ಅದಕ್ಕೆ ಇಲ್ಲಿ ಹೋಗಿ ಬರೋಣ, ಇಲ್ಲಿದೆಲ್ಲ ನೋಡ್ಕೊಂಡು ಬರೋಣ ಅಂತಂದು ನಾನಿವತ್ತು ಹೊಸದಾಗಿ ಬಂದಿದ್ದೀವಿ. ಭಾಳ ತುಂಬ ಚೆನ್ನಾಗಿ ಅನ್ನಿಸ್ತೈತಿ. ಕೂತ್ರೆ ಎದ್ದೇಳೋಕ್ಕೆ ಆಗಲ್ಲ, ಭಾಳ ಚೆನ್ನಾಗಿ ಅನ್ನಿಸ್ತೈತಿ. ಅದಕ್ಕೆ ಎಲ್ಲರೂ ಪಿರಮಿಡ್ಗೆ ಜನರೆಲ್ಲ ಬರಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊತೀನಿ. ಭಾಳ ಚೆನ್ನಾಗಿದೆ. ನಮಸ್ತೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.